ಹೌದು, ಚಿಕ್ಕಬಳ್ಳಾಪುರ ನಗರದಲ್ಲಿ ಈ ಹಿಂದೆ ನಡೆದಿರುವ ಯುಜಿಡಿ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೆದಿದೆ. ಹಾಗಾಗಿಯೇ ಪ್ರತಿನಿತ್ಯ ಒಂದಲ್ಲ ಒಂದು ಕಡೆ ಯುಜಿಡಿ ಸಮಸ್ಯೆ ನಗರದಾದ್ಯಂತ ಎದುರಾಗುತ್ತಿದ್ದು, ಇದನ್ನು ಪರಿಹರಿಸಲು ನಗರಸಭೆ ತೀವ್ರ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇಂದು ದರ್ಗಾ ಮೊಹಲ್ ಪಕ್ಕದ ಅಂಬಾಭವಾನಿ ಹೋಟೆಲ್ ಹಿಂದೆ ಯುಜಿಡಿ ಸಮಸ್ಯೆ ಎದುರಾಗಿದೆ. ಈ ಪ್ರದೇಶ 3 ಮತ್ತು 5ನೇ ವಾರ್ಡಿನ ಮಧ್ಯದಲ್ಲಿದ್ದು ಪ್ರಶಾಂತ ನಗರಕ್ಕೆ ಹೊಂದಿಕೊಂಡಂತೆ ಇದೆ. ಇಂತಹ ಪ್ರದೇಶದಲ್ಲಿ ಯುಜಿಡಿ ಕಟ್ಟಿಕೊಂಡಿರುವ ಪರಿಣಾಮ ನೀರಿನ ಪೈಪ್ಗಳ ಮೂಲಕ ಜನರ ಮನೆಗಳ ನೀರಿನ ಸಂಪುಗಳಿಗೆ ಯುಜಿಡಿ ನೀರು ಮಿಶ್ರಣವಾಗಿದ್ದು, ಇದರಿಂದ ಆ ಮನೆಗಳವರು ನೀರು ಉಪಯೋಗಿಸಲಾರದೆ ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಈ ಕುರಿತು ನಗರಸಭೆ ಉಪಾಧ್ಯಕ್ಷರ ಗಮನಕ್ಕೆ ತರಲಾಗಿದ್ದು, ಕೂಡಲೇ ಸಕ್ಕಿಂಗ್ ಮಿಷನ್ಗಳನ್ನು ಕರೆತಂದು ಉಪಾಧ್ಯಕ್ಷ ನಾಗರಾಜ್ ಇಲ್ಲಿ ಎದುರಾಗಿದ್ದ ಯುಜಿಡಿ ಸಮಸ್ಯೆ ಪರಿಹಾರಕ್ಕಾಗಿ ಇಡೀ ದಿನ ಶ್ರಮಿಸುವಂತಾಗಿದೆ. ನಮ್ಮ ವಾರ್ಡ್ ನಗರಸಭೆ ಸದಸ್ಯರು ನಾಗರಾಜ್ ಅವರು ಮತ್ತು ನಮ್ಮ ಚಿಕ್ಕಬಳ್ಳಾಪುರ ನಗರದ ಉಪಾಧ್ಯಕ್ಷರು ಕೂಡ ಅವರು ನಿನ್ನೆ ನಮಗೆ ಈ ಯುಜಿಡಿ ಸಮಸ್ಯೆಯಿಂದ ನಮ್ಮ ಸಂಪುಗಳಲ್ಲೆಲ್ಲ ಅದು ರಿವರ್ಸ್ ಆಗಿ ಯುಜಿಡಿ ನೀರೆಲ್ಲ ಬಂದು ಸೇರಿಕೊಂಡು ತುಂಬ ಇದಾಗಿತ್ತು ನಮಗೆ. ಸೊ ಅವ್ರಿಗೆ ಹೇಳಿದ ಕೂಡಲೇ ತಕ್ಷಣ ಇವತ್ತು ಬೆಳಗ್ಗೆ 6 ಗಂಟೆಗೆ ಪೌರ ಕಾರ್ಮಿಕರ ಜೊತೆ ವಾಹನದ ಜೊತೆಗೆ ಬಂದು ನಮ್ಮ ಸಮಸ್ಯೆನ ಹೇಳಿದ ತಕ್ಷಣ ಸಮಸ್ಯೆನ ಬಗೆಹರಿಸ್ಕೊಟ್ಟಿದ್ದಾರೆ. ನಿನ್ನೆ ನಾವು ಹೇಳಿದ್ವಿ ಸಂಜೆ ರಾತ್ರಿ 8 ಗಂಟೆಯಲ್ಲಿ, ಬೆಳಗ್ಗೆ 6 ಗಂಟೆಗೆ ಬಂದು ಅದನ್ನು ನಾವು ಧನ್ಯವಾದಗಳು. ಇನ್ನು ಸತತ ಹುಡುಕಾಟದ ನಂತರ ಸಮಸ್ಯೆಯ ಮೂಲ ದೊರೆತಿದ್ದು, ಕೂಡಲೇ ಕಟ್ಟಿಕೊಂಡಿರುವ ಯುಜಿಡಿ ಸಮಸ್ಯೆ ಪರಿಹಾರ ಮಾಡಿದ್ದಾರೆ. ಇದರಿಂದ ನಿಟ್ಟುಸಿರು ಬಿಟ್ಟ ಸ್ಥಳೀಯರು ತಮ್ಮ ಸಂಪುಗಳಿಗೆ ನುಗ್ಗಿದ್ದ ಯುಜಿಡಿ ನೀರು ಸ್ವಚ್ಛಗೊಳಿಸಲು ಹರಸಾಹಸ ಪಟ್ಟಿದ್ದು, ಸಂಪುಗಳನ್ನು ಮತ್ತು ಮನೆಗಳ ಮೇಲಿನ ಸಿಂಟೆಕ್ಸ್ ಟ್ಯಾಂಕ್ಗಳನ್ನು ಸ್ವಚ್ಛಗೊಳಿಸಲು ಸಾವಿರಾರು ರೂಪಾಯಿ ವೆಚ್ಚ ಮಾಡುವಂತಾಗಿದೆ. ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಈ ಸಮಸ್ಯೆ ಪದೇ ಪದೇ ಪುನರಾವರ್ತನೆಯಾಗುತ್ತಿದ್ದು, ಇದರ ಶಾಶ್ವತ ಪರಿಹಾರಕ್ಕೆ ನಗರಸಭೆಯಾಗಲಿ ಶಾಸಕರಾಗಲಿ ಗಮನ ಹರಿಸಬೇಕೆಂದು ಸ್ಥಳೀಯರು ಮನವಿ ಮಾಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.